ಸ್ವಾಮೀಜಿ, ಇವತ್ತಿನ ನೈವೇದ್ಯ ಏನು? ಇವತ್ತಿನ ನೈವೇದ್ಯವನ್ನ ನಾವು ಮಾಡಕ್ಕೆ ಮೊದಲು ನೀವುಗಳು ಇವತ್ತೆಲ್ಲ ಏನೇನು ಇಟ್ಕೋಬೇಕು ಮನೇಲಿ. ಈ 3 ಬಲಿಹರಣವನ್ನ ಕೊಡ್ತಕ್ಕಂಥ ಏಕೈಕ ಸ್ವರೂಪವಾಗಿರ್ತಕ್ಕಂಥ ಬೂದ್ ಕುಂಬಳಕಾಯಿ, ನಿಂಬೆಹಣ್ಣು, ತೆಂಗಿನಕಾಯಿ 3 ಮಾಡಬೇಕು. ಯಾವ ಕಾರಣಕ್ಕೂ ಹೇಳಿದ್ದೀನಿ, ಅದರ ಮೇಲೇನಾದರೂ ನೀವು ಕರ್ಪೂರವನ್ನು ಹಚ್ಚಿದ್ರಿ ಶಾಸ್ತ್ರ ವಿರೋಧ ಇದು. ಅದರಲ್ಲಿ ಏನಾಗ್ಬಿಡುತ್ತೆ, ನಿಮ್ಮ ಮನೆಗೆ ನೀವೇ ಆಹುತಿ ಆಗ್ಬಿಡ್ತೀರಾ. ದೇವಿಗಳ ಮೇಲೆ ಸ್ವತಃ ಹಚ್ಚಿದಾಗೆ ಇದು ವಾಮಾಚಾರ ತತ್ವ. ಹಾಗೆಲ್ಲ ಮಾಡಕ್ಕೆ ಹೋಗಬೇಡಿ. ಇದು ಖಂಡಿತವಾಗಲೂ ಯಾವ ಶಾಸ್ತ್ರಲ್ಲೂ ಇಲ್ಲ. ದೇವಸ್ಥಾನದ ದೇವಾಲಯ ಪ್ರತಿಷ್ಠಾಪನೆ ಕ್ರಮದಲ್ಲಿ ಅಥರ್ವ ಶೇಷ ಮಾಡಿದಾಗ ಮಾತ್ರ ಆ ದೇವಸ್ಥಾನಕ್ಕೆ ನೂತನ ಸಂವತ್ಸರದಲ್ಲಿ ನೂತನ ದೇವಾಲಯಕ್ಕೆ ನೂತನ ಕಲಶ ಸ್ಥಾಪನೆ ಮಾಡಿದಾಗ ಮಾತ್ರ ಅದರ ಮೇಲೆ ಕರ್ಪೂರ ಹಚ್ಕೊಂಡು ಅದನ್ನು ದೇವರ ಸ್ಥಾನಕ್ಕೆ ಮಾಡೋದು. ಇದನ್ನು ನೋಡಿಕೊಂಡು ಹೊರಗಡೆಯವರು ಸುಮ್ಮನೆ ಮಾಡಬಾರ್ದೇನೋ ದೇವಸ್ಥಾನದಲ್ಲಿ ಮಾಡಿದ್ರು ಅಂತ ಅದರ ಮೇಲೆ ಕರ್ಪೂರವನ್ನು ಹಚ್ಚಿ ಮಾಡಿದ ನಂತರ ಈ ರೀತಿಯಾದ ಸಂಸ್ಕಾರಗಳು ಫಾಲೋ ಆಗೋಯ್ತು. ಬಹಳ ಜನಕ್ಕೆ ಗೊತ್ತಿಲ್ಲದೆ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಆ ಥರ ತಪ್ಪನ್ನ ಇನ್ನು ಮೇಲಾದರೂ ಸರಿತಿದ್ದುಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. 1. 2ನೇ ಭಾಗದಲ್ಲಿ ಇವತ್ತು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ನೀವುಗಳು ಆ ಲಕ್ಷ್ಮಿಯನ್ನ ಪರಿಪೂರ್ಣವಾಗಿ ನಿಮ್ಮ ಲಕ್ಷ್ಯಗಳನ್ನ ಸಾಧಿಸಕ್ಕೆ ಧನ ಪ್ರಾಪ್ತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಮೊದಲು ನೀವುಗಳೆಲ್ಲರೂ ಸಣ್ಣದಾಗಿ ನವರಾತ್ರಿ ಆಗಿರೋದ್ರಿಂದ ಎಲ್ಲರೂ ಎಲ್ಲಾದರೂ ಕಷ್ಟಪಟ್ಟು ಒಂದು ಗಿಣಿಯನ್ನು ತಂದಿಟ್ಕೊಳ್ಳಿ. ಕಲ್ಮಶವಾಗಿರ್ತಕ್ಕಂಥ ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಗಿಣಿ ಇರಲೇಬೇಕು ಅಂತ ಹೇಳುತ್ತೆ. ಆ ಗಿಣಿ ನಿಜವಾದ ಗಿಣಿ ದೊಡ್ಡ ಆವರಣ ಇದ್ದವರ ಮನೆಯಲ್ಲಿ ಮನೆಯಿಂದ ಹೊರಗಡೆ ಇರಬೇಕು. ಗೂಡಲ್ಲಿ ನಿಜವಾದ ಗಿಣಿ ಅಂದ್ರೆ ನೇತು ಹಾಕೋದಲ್ಲ, ಅಕಸ್ಮಾತ್ ಸ್ವತಂತ್ರವಾಗಿ ಬಿಡಬೇಕು. ಗಿಣಿಯನ್ನ ಯಾವ ಕಾಲಕ್ಕೂ ಪಂಜರದಲ್ಲಿ ಹಾಕಬಾರ್ದು. ಜ್ಞಾಪಕ ಇರಲಿ, ಗಿಣಿಯನ್ನ ಪಂಜರದಲ್ಲಿ ಹಾಕಿದ್ರೆ ಸಾಕ್ಷಾತ್ ಕಾಮಾಕ್ಷಿ, ಮೀನಾಕ್ಷಿ, ಮಾತಂಗಿ ಎಲ್ಲಾ ದೇವಿಗಳಿಗೆ ಪ್ರಿಯವಾಗಿರ್ತಕ್ಕಂಥ ಗಿಣಿ. ಶುಕ ಮುನಿಗಳೇ ಅವರಿಗೆ ಪ್ರಿಯವಾಗಿರ್ತಕ್ಕಂಥವ್ರು. ಅಂತ ಒಂದು ಶುಕ ಮುನಿಗೆ ಪಂಜರದ ಹಾಕಿದಂಗೆ ಆಗ್ಬಿಡುತ್ತೆ. ಆದರೆ ಸ್ವತಂತ್ರವಾಗಿರ್ತಕ್ಕಂಥ ಗಿಣಿ, ನಿಮ್ಮ ಮಾತು ಕೇಳುವಂಥ ಗಿಣಿ ಬಹಳ ಜನ ಬೆಳೆಸ್ಕೊಂಡಿದ್ರೆ ಅದು ನಿಮಗೆ ಸಹಾಯ ಮಾಡುತ್ತೆ. ಬಹಳ ಚೆನ್ನಾಗಿ ಕಲ್ಮಶವಾಗುವ ನಿಮ್ಮ ಜೀವನವನ್ನ ಎಚ್ಚರಿಸುತ್ತೆ. ಅದಕ್ಕೆ ಸಾಕಷ್ಟು ಜನ ನೋಡಿ, ಕಾಡುಗಳಲ್ಲಿ ಗಿಣಿಗಳು ಮೊದಲಾಗಿ ಕೂಗುತ್ತೆ, ತದನಂತರ ಕಪಿಶ್ರೇಷ್ಠರು ಕೂಗುತ್ತೆ, ಆಮೇಲೆ ಎಚ್ಚರಿಸುತ್ತೆ ಈ ಜಿಂಕೆಗಳಿಗೆ, ನವಿಲುಗಳಿಗೆ, ಬೇರೆ ಪ್ರಾಣಿಗಳಿಗೆ ಶತ್ರು ಹತ್ರ ಬರ್ತಾ ಇದ್ದಾರೆ ಹುಷಾರ್ ಅಂತ. ಅದಕ್ಕೋಸ್ಕರ ಆ ಗಿಣಿಯನ್ನ ಮನೆಯಲ್ಲಿ ಇಟ್ಕೊಂಡ್ರೆ ವಾಕ್ ಚಾತುರ್ಯತೆ ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ವಾಗ್ಮಿಗಳಾಗ್ತೀರಾ. ಒಳ್ಳೆ ತಾಯಿ ಸುಖ ಜೀವನವನ್ನ ಹೊಂದ್ಕೊಳ್ಳತಕ್ಕಂಥವ್ರು. ಎಷ್ಟೋ ಜನ ನಿಮ್ಗಾಗ ಅಕಸ್ಮಾತ್ ಬಂಜೆರಾಗಿರ್ತಕ್ಕಂಥವ್ರು ಅಂದ್ರೆ ಎಷ್ಟೋ ಜನ ಬೈತಾರೆ, ಇವಳು ಸರಿ ಇಲ್ಲ, ಹಾಗೆ ಹೀಗೆ, ಇವಳನ್ನ ಹರ್ಷಣಾಕಮ್ಮ ಕರಿಬಾರ್ದು. ಇದೆಲ್ಲ ಪಾಪ ಎಷ್ಟೋ ಜನಕ್ಕೆ ಮನಸ್ಸಿಗೆ ಬೇಜಾರು ಮಾಡಬೇಡಿ. ಅವ್ರಿಗೆ ಅಕಸ್ಮಾತು ಏನೋ ಮನೋಮತೆಯಿಂದ ಯಾವುದೋ ಒಂದು ಕರ್ಮಶೇಷದಿಂದ ಸ್ವಲ್ಪ ಮಟ್ಟಿಗೆ ಅಫಲದಿಂದ ಹೀಗಾಗಿರ್ತಕ್ಕಂಥ ವಿಚಾರ ಹೊರತು ಅವ್ರು ನಿಜವಾಗ್ಲೂ ಮಾಡ್ಕೋಬೇಕು ಅಂತಲ್ಲ. ಆದರೆ ನಿಜವಾಗ್ಲೂ ತಾಯ್ತನ್ನೇ ಬೇಡ ಅಂತ ಇರೋವಂಥ ಹೆಣ್ಣುಮಕ್ಕಳಿಗೆ ಎಷ್ಟು ಬೇಕಾದರೂ ಬೈರಿ, ಎಷ್ಟು ಬೇಕಾದರೂ ಉಗಿರಿ, ಪಕ್ಕದಲ್ಲಿ ದೂಷಿಸಿ ಬಿಟ್ಬಿಡಿ. ಆದರೆ ಗೌರವಾನ್ವಿತಕ್ಕಂಥ ಎಷ್ಟೊಂದು ಕುಟುಂಬದಲ್ಲಿ ಸಂತಾನ ಅಭಿವೃದ್ಧಿ ಆಗದಿದ್ದ ಪಕ್ಷದಲ್ಲಿ ಇವರಿಗೆ ಒಂದು ಗಿಣಿಯನ್ನು ತಂದು ಮನೇಲಿ ಇಟ್ಕೊಳ್ಳಿ. ಮಾತಂಗಿ ಸ್ಮರಣೆ ಖಂಡಿತವಾಗಲೂ ಮಾಡಿ. ಎಂಥ ಆಕಾಶ ಇಲ್ಲದೆ ಇರೋ, ಭೂಮಿ ಇಲ್ಲದೆ ಇದ್ರು ಅಂಥವ್ರು ಕೂಡ ಆಕಾಶ ಭೂಮಿ ಬಿದ್ದೋದ್ರೂ ಸಹ ಜೀವನದಲ್ಲಿ ಸಂತಾನ ಅಭಿವೃದ್ಧಿ ಗ್ಯಾರಂಟಿ. ಸಮಯೋಚಿತವಾಗಿ ಸ್ವಲ್ಪ ಮಟ್ಟಿಗೆ ನಿಧಾನ. ಆದರೆ ಎಷ್ಟೋ ಜನ ಹೇಳ್ತಾರೆ ವೈದ್ಯರು, ಅಯ್ಯೋ ಇವ್ರಿಗೆ ಇದು ಕಮ್ಮಿ ಆಗಿದೆ, ಅವ್ರಿಗೆ ಅದು ಕಮ್ಮಿ ಆಗಿದೆ, ಗಂಡಿಗೆ ಗಂಡು ಪುರುಷಾರ್ಥ ಸರಿ ಇಲ್ಲ, ಇವರಿಗೆ ಸ್ತ್ರೀ ಅನುಗ್ರಹದಲ್ಲಿ ದೋಷ ಇದೆ, ಹೀಗೆ ನಾನಾ ರೀತಿಯಾದ ದೂಷಣೆಗಳು ಇದ್ದೇ ಇರುತ್ತೆ. ಆದರೆ ದೇವಿ ಒಬ್ಬಳಿದ್ದಾಳೆ, ಅವಳು ಕಂಡುಬಿಟ್ರೆ ಎಷ್ಟೊತ್ತು ತಾಯ್ತನ ಕೊಡಕ್ಕೆ. ಅದಕ್ಕೋಸ್ಕರ ನೀವುಗಳು ಆ ತಾಯ್ತನ ಕೊಡ್ತಕ್ಕಂಥ ಇವತ್ತಿನ ಮಾತಂಗಿ ಸ್ಮರಣೆ ಮಾಡಿಕೊಂಡ್ರೆ, ನಾನು ನಮ್ಮ ದೇವಸ್ಥಾನದಲ್ಲೇ ನಿಜವಾಗ್ಲೂ ಸ್ಥಳ ಆಗೋಗಿದ್ರೆ ಇಷ್ಟೊತ್ತಿಗೆ ಎಂಥ ಒಂದು ಮಂತ್ರ ಪ್ರಯೋಗವಾಗಲೂ ಆ ಶಸ್ತ್ರಾಸ್ತ್ರಗಳನ್ನು, ಎಷ್ಟೋ ಯಂತ್ರಗಳನ್ನು ಇದನ್ನು ಇಟ್ಕೊಂಡು ಆ ಕಾಡಿಂದ ಬಂದಿರತಕ್ಕಂಥ ಮೂಲಿಕೆಗಳ ಮುಖಾಂತರವಾಗಿ ಯಾರಿಗೆ ನಿಜವಾಗ್ಲೂ ಸಂತಾನ ಇಲ್ಲ ಅಂದರೆ ಆ ಮೂಲಿಕೆಯನ್ನು ಹಾಕಿ ಒಂದು ಹೋಮ ಮಾಡಿ ನಿಮಗೆ ಕೊಟ್ಟ ಅಂದರೆ ಸಾಕು, ಖಂಡಿತ ಆಗತ್ತೆ. ಆದರೆ ಎಲ್ಲೋ ಯಾವುದೋ ಕಾಲಕ್ಕೆ ಯಾವುದೋ ಜಾಗದಲ್ಲಿ ಹೋಗಿ ನಾನು ಮಾಡಿಕೊಂಡು ನಾನು ಪ್ರಯತ್ನವನ್ನು ಪಡುವಂಥ ಅವಕಾಶವನ್ನು, ಪ್ರಯತ್ನ ಅಲ್ಲ ಸಿದ್ಧವಾಗಿ ಆಗತ್ತೆ. ಆದರೆ ನಮ್ಮದೇ ಅಂತ ಒಂದು ಸ್ಥಳ ಇರಬೇಕು ಅಲ್ವಾ? ಅದಕ್ಕಾಗಕ್ಕೋಸ್ಕರ ಏನೋ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಅತಿ ಶೀಘ್ರದಲ್ಲಿ ಸ್ಥಳ ಆಗಲಿ ಆ ಜಗನ್ಮಾತೆ. ಈ ಸ್ಥಳದ ಮುಖಾಂತರವಾಗಿ ಎಷ್ಟೋ ಜನಗಳಿಗೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡೋಕ್ಕೆ ಆ ಯಾಗಶಾಲೆಯನ್ನು, ದೊಡ್ಡ ಯಾಗಶಾಲೆ ಇಡೀ ಜಗತ್ತಲ್ಲಿ ಇಂಥ ದೊಡ್ಡ ಯಾಗಶಾಲೆ ಎಲ್ಲೂ ಇಲ್ಲ. ನಾ ಭೂತೋ ನ ಭವಿಷ್ಯತಿ ಅಂತಕ್ಕಂಥ ಯಾಗಶಾಲೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕೂಡ ನಾನೇ ಮಾಡ್ತಾ ಇದ್ದೀನಿ. ಯಾಕೆಂದರೆ ಲೋಕ ಕಲ್ಯಾಣಾರ್ಥವಾಗಿ ಯಾರಿಗೂ ನಾಳೆ ದಿವಸ ಇಂಥದ್ದಿಲ್ಲ, ಇಂಥ ಕಷ್ಟ ಅಂತ ಹೇಳಬಾರ್ದು. ಅದಕ್ಕೆಲ್ಲ ಪ್ರಾಯಶ್ಚಿತ್ತವಾಗಿ ಪ್ರತಿಯೊಂದಕ್ಕೂ ಪರಿಹಾರ ಕೊಟ್ಟಿದ್ದಾಳೆ ಆ ಜಗನ್ಮಾತೆ. ಅದನ್ನು ದುಷ್ಪ್ರಯೋಗ ಪಡಿಸ್ಕೊಂಡು ಎಷ್ಟೋ ಜನ ಕೊಡದೆ, ಎಷ್ಟೋ ಜನ ಮುಚ್ಚಿಟ್ಟು ರಹಸ್ಯಗಳಾಗಿ ಇಟ್ಟುಬಿಟ್ಟಿದ್ದಾರೆ.
ಆ ರಹಸ್ಯಗಳನ್ನೆಲ್ಲ ಬಯಲ್ಪಡಿಸಿ ಪ್ರತಿಯೊಬ್ಬರಿಗೂ ಎಲ್ಲವನ್ನು ಕೊಡಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾಳೆ. ಬ್ರಹ್ಮ ತೇಜಸ್ಸಲ್ಲಿ ಅವಳೇ ಹೇಳಿದಾಳೆ, ನಾನು ಸರ್ವದಾ ನಿತ್ಯ, ನನ್ನನ್ನು ಹೇಗೆ ಉಪಯೋಗಿಸ್ಕೊಂತೀರೋ ಚೆನ್ನಾಗಿರ್ತೀನಿ ಅಂತ. ಅದಕ್ಕೆ ನಾವು ದುರುಪಯೋಗ ಅಂತೂ ಖಂಡಿತ ಪಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ನಮ್ಮ ತಾಯಿ, ನನ್ನ ಜಗನ್ಮಾತೆ ಅವಳು. ಅದಕ್ಕೋಸ್ಕರ ಅವಳಿಗೆ ಗೊತ್ತು ನನ್ನ ಮಗನ್ನ ಹೇಗೆ ನೋಡ್ಕೋಬೇಕು ಅಂತ. ಅದರಿಂದ ಎಷ್ಟು ಜನ ದೂಷಣೆ ಪಾಷಣೆ ಮಾಡಿದ್ರು ಸಹ ಅವಳ ಜೊತೆ ನಾನು ಗಿಣಿಯಾಗಿದ್ದೀನಿ. ಅದಕ್ಕೋಸ್ಕರ ಗಿಣಿ ಅವಳ ಜೊತೆ ಇರೋದ್ರಿಂದ ನನ್ನನ್ನು ಯಾರಾದರೂ ದೂಷಣೆ ಮಾಡೋದಾಗ್ಲಿ, ಪಂಜರದಲ್ಲಿ ಹಾಕಕ್ಕೆ ಪ್ರಯತ್ನ ಪಡೋದಾಗ್ಲಿ ಮಾಡಕ್ಕೆ ಸಾಧ್ಯವಿಲ್ಲ. ದಂಡಂ ದಶಗುಣಂ ಭವೇತ್ ಅಲ್ವೇ? ಅಂಥ ಒಂದು ಪ್ರಯತ್ನಕ್ಕೆ ಪರಿವರ್ತನೆ ಆಗದಿರೋದ್ರಿಂದನೇ ಇವತ್ತು ಎಷ್ಟೋ ಜನ ಈ ಯಶಸ್ಸು ಕೀರ್ತಿಯ ಮೇಲೆ ಬಹಳ ಜನಕ್ಕೆ ದುಶ್ಚಟವಾಗಿರ್ತಕ್ಕಂಥ, ದುರ್ಬುದ್ಧಿ ಆಗಿರ್ತಕ್ಕಂಥ ಒಂದು ಕೆಟ್ಟ ಆಲೋಚನೆ ಇಟ್ಕೊಂಡು ನಾನಾ ರೀತಿಯಾದ ದೂಷಣೆಗಳನ್ನು ಮಾಡ್ತಾ ಇರ್ತಾರೆ. ಮಾಡ್ಕೊಂಡು ಹೋಗ್ಲಿ, ಅದರಲ್ಲಿ ಬಹಳ ಜನ ಅರ್ಚಕರಿದ್ದಾರೆ. ಅಂಥವರೆಲ್ಲ ಏನು ಮಾಡ್ತಾರೆ, ಅಯ್ಯೋ ನಾವುಗಳು ಹೀಗೆ ದೂಷಣೆ ಮಾಡ್ತಾ ಇದ್ದೀವಲ್ಲ ಅಂತ ಕೂಡ ಗಮನ ಇಲ್ಲ. ನಾಳೆ ಅವ್ರಿಗೆ ಬರ್ತಕ್ಕಂಥ ರೋಗ ರುಜಿನಗಳು, ಎಷ್ಟು ಪಾಪಕರ್ಮಗಳು, ಆ ಜೀಬೆ ಅಂದರೆ ನಾಲ್ಗೆ ಸುಳ್ಳನ್ನ ಹೇಳಿ ಬಹಳ ಜನ ದೂಷಿಸ್ತಾ ಇದಾರಲ್ಲ, ಅವರ ನಾಲ್ಗೆನ ಏನು ಮಾಡ್ತಾಳೆ, ಇದೇ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಬಗುಳಾಮುಖಿ ನಾಲ್ಗೆ ಕತ್ತರಿಸ್ಬಿಡ್ತಾಳೆ ಹಿಂಗೆ ಹಾಕಿ. ಅದವ್ರಿಗೆ ಗೊತ್ತಾಗ್ತಿಲ್ಲ ಪಾಪ. ಅದನ್ನು ಕೂಡ ಪರಿವರ್ತನೆ ಮಾಡೋಕ್ಕೆ ನಾನು ಯೋಚನೆ ಮಾಡಲ್ಲ. ಯಾಕೆಂದರೆ ಕೆಲವು ಮೂಲ ಮಂತ್ರಗಳು ನಾನು ಹೇಳ್ಕೊಂಡಿದ್ದೀನಿ. ಇದನ್ನು ಯಾಕೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ನೀವುಗಳು ಬಹಳ ಜನ ಬಂದು ಹೇಳ್ಕೊಂಡಿದ್ರೆ, ಗುರುಗಳೇ ನೋಡಿದ್ರೆ ಅವ್ರು ನೋಡಿ ನಿಮ್ಮ ಬಗ್ಗೆ ಹೆಂಗೆ ಹೇಳ್ತಾರೆ, ಗುರುಗಳೇ ನೋಡಿದ್ರೆ ಅವ್ರು ನೋಡಿ ಹೆಂಗೆ ಹೇಳ್ತಾರೆ. ಅದಕ್ಕೆ ನೀವುಗಳು ಬೇಜಾರು ಮಾಡ್ಕೋಬೇಡಿ. ನೀವು ಯಾಕೆ ಬೇಜಾರು ಮಾಡ್ಕೋಬೇಕು? ಅದಕ್ಕೆ ಭೂಲೋಕದಲ್ಲಿ ಹುಟ್ಟಿರೋ ಕರ್ಮ ನನ್ನದು. ಆದ್ರಿಂದ ಆ ಕರ್ಮ ಫಲದಲ್ಲಿ ಏನಕ್ಕೆ ಹುಟ್ಟಿಸಿದಾಳೆ, ಒಂದು ಒಳ್ಳೆ ಕಾರ್ಯವನ್ನು ಮಾಡೋಕ್ಕೆ. ಆ ಕಾರ್ಯ ಮಾಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ದೂಷಣೆ ಮಾಡೋರು ನಾನಾ ರೀತಿ ಇದ್ರು ನಮ್ಮ ತಾಯಿ ಜಗನ್ಮಾತೆ ನೋಡ್ಕೊತಾಳೆ. ಅವಳು ನೋಡ್ಕೋಬೇಕಾದ್ರೆ ಯಾವ ಸಾಧಾರಣ ಮನುಷ್ಯ ಎಲ್ಲರೂ ಧೂಳು ಸಮಾನ. ಅದಕ್ಕೋಸ್ಕರ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಕಾಲಾಯ ತಸ್ಮೇನಂ ಅಂತ ಕಾಲರಾತ್ರಿ ಜೊತೆಗೆ ಹೊರಟೋಗ್ತಾ ಇದ್ರೆ ಈ ದಶ ಅಂಶದಲ್ಲಿರ್ತಕ್ಕಂಥ ರಹಸ್ಯ ದೇವಿಗಳನ್ನು ಸ್ಮರಣೆ ಮಾಡ್ಕೊಳ್ತಾ ಈ ಬಲಿಹರಣಗಳನ್ನು ನೀವುಗಳು ದಯವಿಟ್ಟು ಹಾಕಿ, ನೀವುಗಳು ಕೂಡ ಇದೇ ರೀತಿಯಾದ ಯಾತ್ರೆಯನ್ನು ಸಫಲ ಮಾಡಿಸೋಕ್ಕೆ ಪ್ರಕೃತಿಯನ್ನು ಉಳಿಸೋಣ. ಕಲಿಯುಗದ ಪ್ರಕೃತಿಯ ಲಯಕ್ಕೆ ಸರ್ವಶಕ್ತಿಯೂ ಬರ್ತಕ್ಕಂಥದ್ದು ಇದೇ ಚಾಮುಂಡೇಶ್ವರಿಯ ಮುಖಾಂತರ. ಅದಕ್ಕೆ ಅಂಥ ಒಂದು ಚಾಮುಂಡೇಶ್ವರಿಯ ಸ್ಮರಣೆ ಮಾಡ್ಕೊಳ್ಳೋಣ. ನಿಮ್ಮಲ್ಲಿ ನಮ್ಮಲ್ಲಿ ಇರತಕ್ಕಂಥ ಬಾಂಧವ್ಯ ಇದೇ ರೀತಿಯಾಗಿರಲಿ. ಮುಂದಿನ ಜೀವನದಲ್ಲೂ ಹೇಗೆ ಎಲ್ಲಿವರೆಗೂ ನಡೆಯುತ್ತೋ, ಋಣ ಇರೋವರೆಗೂ ಮಾತ್ರ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಋಣಾನುಬಂಧ ರೂಪೇಣ ಪಶು ಪತಿ ಪತ್ನಿ ಸುತಾಲಯ ಅಂತ ಆ ಆಲಯದಲ್ಲಿ ನಾವು ವಾಸವಾಗೋ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಆಶ್ರಮಕ್ಕೆ ಸ್ಥಳ ಹುಡುಕ್ತಾ ಇದ್ದೀವಿ. ಸ್ಥಳ ಇನ್ನೇನು ಆಗ್ತಾ ಹೋಗುತ್ತೆ ಅಂತ ಪ್ರಯತ್ನವನ್ನು ನಡೀತಾ ಇದೆ. ಅದಕ್ಕೆ ಇಂಥ ಒಂದು ರೋಗ ರುಜಿನಗಳು, ಇಂಥ ಒಂದು ಸಂತಾನ ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು ಎಲ್ಲದಕ್ಕೂ ಪರಿಹಾರವನ್ನು ಕೊಟ್ಟಿದ್ದಾಳೆ. ಎಲ್ಲದಕ್ಕೂ ಆ ತಾಯಿ ಜಗನ್ಮಾತೆ ಒಬ್ಬಳೇ ಸಾಕ್ಷಿ. ಅದಕ್ಕೆ ದಯವಿಟ್ಟು ಯಾರು ದೈವ ಬಲವನ್ನು ಬಿಡಬೇಡಿ. ದೇವರ ಬಲದ ಜೊತೆಗೆ ನಿಮ್ಮ ಪ್ರಯತ್ನವೂ ಇರಬೇಕು. ಆ ಪ್ರಯತ್ನಕ್ಕೆ ನಿಷ್ಫಲವಾಗಕ್ಕೆ ಎಷ್ಟೋ ಜನ ದುಷ್ಟರು ಕಾಯ್ತಾ ಇರ್ತಾರೆ. ಆದರೂ ಸಹ ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಂತ ನುಗ್ತಾ ಇರಬೇಕು, ಹೋಗ್ತಾ ಇರಬೇಕು, ಜೀವನ ನಡೆಸ್ಕೊಂಡು ಹೋಗಬೇಕು. ಇರೋದ್ರೊಳಗೆ ನಾವು ಮೋಕ್ಷವನ್ನು ಅಪೇಕ್ಷೆ ಪಡಬೇಕು, ಒಳ್ಳೆ ಭಾವನೆಯನ್ನು ಹೊಂದಿಸ್ಕೋಬೇಕು. ನಾವುಗಳೆಲ್ಲ ಈ ಕಲ್ಮಶವಾಗಿರ್ತಕ್ಕಂಥ ನಮ್ಮ ಮನಸ್ಸು, ಜೀವನ, ನದಿ, ಸಮುದ್ರ, ಈ ಪ್ರಕೃತಿಯನ್ನು ಉಳಿಸಕ್ಕೆ ಆ ಮಾತಂಗಿ ಬಂದೇ ಬರ್ತಾಳೆ. ಒಂದಲ್ಲ ಒಂದು ದಿನ ಎಲ್ಲರನ್ನೂ ಸಂರಕ್ಷಿಸ್ತಾಳೆ ಅಂತ ಹೇಳ್ತಾ, ಆ ನಂಬಿಕೆಯೊಂದಿಗೆ ದೈವ ನಾರಾಯಣ ಹರಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇಂದಿನ ದೇವಿ ಮಾತಂಗಿಯ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ, ಹಾಗೆ ಶುಭಾಶೀರ್ವಾದವನ್ನ ಕೂಡ ಮಾಡಿದ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ.